ಅಂತೇಳಿ. ಸೊ ತಮ್ಮ ಈ ಏನು ಕ್ರೀಡಾಕೂಟಗಳು ನಮಗೆ ಕಣ್ ತೆರೆಸ್ತವೆ. ನಾವು ನಿಮ್ಮನ್ನ ಐಡೆಂಟಿಫೈ ಮಾಡ್ಬೇಕಷ್ಟೇ. ಐಡೆಂಟಿಫೈ ಮಾಡಿ ನಿಮಗೆ ಸರಿಯಾದ ಒಂದು ಅವಕಾಶ ಕೊಟ್ಟು ನೀವು ಅವ್ರಿಗೆ ಹೇಳಿದ್ರಲ್ಲ ನ್ಯಾಷನಲ್ ಲೆವೆಲಲ್ಲಿ ಆ ಒಂದು ವೇದಿಕೆಗಳಲ್ಲಿ ತಾವು ಈಸಿಯಾಗಿ ತಮ್ಮ ಒಂದು ಪ್ರತಿಭೆಯನ್ನ ಅಲ್ಲಿ ತೋರಿಸೋದಕ್ಕೆ ಅವಕಾಶಗಳು ಸಿಗ್ತವೆ. ಸೊ ಈ ಒಂದು ವೇದಿಕೆ ಮೂಲಕ ನಮ್ಮ ಜಿಲ್ಲಾ ಮಟ್ಟದಲ್ಲಿ ತಮ್ಗೆ ಏನಾದ್ರೂ ಇದೇ ಗ್ರೌಂಡ್ ಅಲ್ಲಿ ಬೇಕಂದ್ರೂ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ. ನಮ್ಮ ಸ್ಟೇಡಿಯಂ ಅಲ್ಲಿ ಕೂಡ ಬೇಕಾದ್ರೆ ಮಾಡ್ತೀವಿ. ಅಂಡ್ ನಮ್ಮಲ್ಲಿ ಕೊಪ್ಪಳದಲ್ಲಿ ಇನ್ನೊಂದು ಕ್ರಿಕೆಟ್ ಸ್ಟೇಡಿಯಂ ಅಂತಾನೆ ಒಂದು ಸಪರೇಟ್ ಆಗಿ ಮಾಡಿಬಿಟ್ಟಿದೆ. ನಾವು ಅಲ್ಲೂ ಕೂಡ ಬೇಕಂದ್ರೂ ನಿಮಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಯಾವುದೇ ರೀತಿ ಏನೋ ನಮ್ಮಿಂದ ಅನಾನುಕೂಲ ಆಗದ ಮಟ್ಟದಲ್ಲಿ ತಮಗೆ ಎಲ್ಲಾ ರೀತಿಯ ಸಹಕಾರವನ್ನು ನಾವು ಒದಗಿಸಿಕೊಡ್ತೀವಿ. ಕಾರಣ ಬೆಳಿಲಿ. ಯಾಕಂದ್ರೆ ಕ್ರೀಡೆ ನೀವು ಬೆಳೆಸ್ತಾ ಇದ್ದೀರಿ. ಐ ಆಮ್ ವೆರಿ ಹ್ಯಾಪಿ ದಟ್ ಇಲ್ಲಿ ಬೇರೆ ನಾರ್ಮಲ್ ಆಗಿರೋ ಜನ ಅದನ್ನ ಬೆಳೆಸ್ತಾ ಇಲ್ಲ, ತಾವು ಬೆಳೆಸ್ತಾ ಇದ್ದೀರಿ. ಕ್ರಿಕೆಟ್ ಇಲ್ಲಿ ತಾವು ಫ್ರೆಂಡ್ಲಿ ಮ್ಯಾಚ್ ಹಮ್ಮಿಕೊಂಡಿದ್ದೀರಿ. ಆದ್ರೆ ಇದೇ ಕ್ರಿಕೆಟ್ ಇಲ್ಲಿ IPL ಅಥವಾ ಹರಾಜು ಆ ಲೆವೆಲ್ ಅಲ್ಲಿ ನಡೀತದೆ ಅಷ್ಟೇ. ಪ್ರತಿಭೆಗಳನ್ನ ಗುರುತಿಸುವಂತದ್ದಾಗಲ್ಲ, ಮನೋರಂಜನೆಗೆ ಆಗ್ತದೆ. ಸೊ ತಾವು ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಆಟ ಆಡ್ತಿದ್ದೀರಿ, ನ್ಯಾಷನಲ್ ಲೆವೆಲ್ ಟೀಮ್ ಆಗ್ತೀರಿ, ಸ್ಟೇಟ್ ಲೆವೆಲ್ ಟೀಮ್ ಆಗ್ತೀರಿ. ಸೊ ನೀವು ನಮಗೆ ಮೋಟಿವೇಶನ್ ಮಾಡ್ತೀರಿ. ಸೊ ಅಂತ ಒಂದು ತಂಡಗಳು ಬೇರೆ ಬೇರೆ ಕ್ರೀಡೆಗಳಲ್ಲೂ ತಮಗೆ ಗೊತ್ತಿರೋರು ಬೆಳಿಲಿ. ಏನಾದ್ರೂ ಸಹಕಾರ ಬೇಕಿದ್ರೆ ತಮ್ಗೆ ಯಾವಾಗಲೂ ನಮ್ಮ ಕ್ರೀಡಾ ಇಲಾಖೆ ತೆರೆದ ಬಾಗಿಲಿರ್ತದೆ. ತಾವು ಬರ್ಬೋದು, ಕೇಳ್ಬೋದು, ಯಾವುದೇ ರೀತಿಯ ಸಜೆಷನ್ ಕೂಡ ಕೊಡ್ಬೋದು. ಅಂಡ್ ನೆಕ್ಸ್ಟ್ ನಾನು ಈಗಲೇ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ನಾವು ಗವಿಶ್ರೀ ಕ್ರೀಡಾಕೂಟ ಅಂತ ಮಾಡ್ತೀವಿ. ಲಾಸ್ಟ್ ಇಯರ್ ಫಸ್ಟ್ ಆಗಿದ್ದದು. ಸೊ ಅರೌಂಡ್ ಒಂದು ಏನು 5 to 8 lakhs ವರೆಗೂ ಜನ ಸೇರ್ತಾರಂತ ದಿನ ಹೇಳ್ತಾರೆ. ಸೊ ಲಾಸ್ಟ್ ಇಯರ್ ಒಂದು 20 ವೆರೈಟಿ ಬೇರೆ 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 ಗೇಮ್ಸ್ ಮಾಡಿಸಿದ್ವಿ. ಅದರಲ್ಲಿ ಕುಳ್ಳರ ಒಂದು ವಾಲಿಬಾಲ್ ಹಮ್ಮಿಕೊಂಡಿದ್ವಿ. ಸೊ ನೀವು ರೆಡಿ ಆಗ್ರಿ. ಈ ಸರ್ತಿ ಒಂದು ನಿಮ್ಮದೊಂದು ಟೀಮ್ ಅನ್ನು ನಾವಲ್ಲಿ ನಿಮಗೆ ಅವಕಾಶ ಕೊಡ್ತಾ ಇದ್ದೀವಿ. 2 ಯಶಸ್ವಿ ಆಗಿದೆ ಎಂಬುದಕ್ಕೆ ನಿಮ್ಮ ಮುಖಗಳು ನೋಡಿದಾಗ ಸಾಕ್ಷಿ ಆಗುತ್ತೆ. ಯಾಕಂದ್ರೆ ಈಗ ಸಾಮಾನ್ಯ ಜನರು ಆಟ ಆಡ್ತಾರೆ, ಎಲ್ಲರೂ ವೇದಿಕೆ ಮೇಲೆ ಕೂತ್ಕೊಂಡಾಗ್ಲಿ ಮತ್ತು ಸ್ಟೇಡಿಯಂ ಅಲ್ಲಿ ಆಗ್ಲಿ ನೋಡ್ತಾರೆ. ನಿಮ್ಮ ಕ್ರಿಕೆಟ್ ನೋಡ್ಬೇಕಾದ್ರೆ ವಿಕಲಚೇತನರ ಬಗ್ಗೆ ಆಸಕ್ತಿ ಇರೋರು ಮಾತ್ರ ಇವ್ರು ಯಾವ ರೀತಿ ಆಡ್ತಾರೆ ಅನ್ನೋ ಒಂದು ಕುತೂಹಲದಿಂದ ನೋಡ್ತಾರೆ. ಆದ್ರೆ ಒಳ ಮನಸ್ಸಿನಿಂದ ಅವ್ರು ನೋಡ್ತಾರೆ. ಯಾಕಂದ್ರೆ ವಿಕಲಚೇತನರು ಸಹ ಸಾಮಾನ್ಯರಂತೆ ಕ್ರಿಕೆಟ್ ಆಡ್ತಾ ಇದ್ದಾರಲ್ಲ ಅಂತ ಅವರಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಾನು ಒಂದು 35 ವರ್ಷಗಳಿಂದ ಈ ಒಂದು ವಿಕಲಚೇತನರ ಕಲ್ಯಾಣಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಈಗ ನಾನು ಈ ಸಂಸದರಿಗೆ ಮಾಜಿ ಸಂಸದರಿಗೆ ಹೇಳಿದ್ವಿ, ಈ ಒಂದು ದಿವ್ಯಾಂಗರ ಕ್ರಿಕೆಟ್ ಏನು ನಮ್ದು ಇದರಲ್ಲಿ ಸೇರ್ಪಡೆ ಮಾಡಬೇಕು ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅಂತ. ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ದಿವ್ಯಾಂಗರ ಕ್ರೀಡಾಕೂಟದಲ್ಲಿಯೂ ಸಹ ಈಗಾಗಲೇ ಅದನ್ನು ಸೇರಿಸಿದ್ದಾರೆ. ಬಟ್ ಕಾರ್ಯರೂಪಕ್ಕೆ ಬಂದಿಲ್ಲ. ಯಾಕಂದ್ರೆ ಈ ಬ್ಲೈಂಡ್ಗಳು ಆಡ್ತಾರೆ ಎಲ್ಲ ರಾಜ್ಯದಲ್ಲೂ ಮತ್ತೆ ಎಲ್ಲ ಜಿಲ್ಲೆಯಲ್ಲೂ ಬ್ಲೈಂಡ್ಗಳು ಏನಾಗ್ತದೆ ಅಂದ್ರೆ ಈ ಕ್ರಿಕೆಟ್ ಆಡ್ತಾ ಇದ್ದಾರೆ. ಈಗ ನೋಡ್ರಿ, ನಮ್ದೇ 31 ಜಿಲ್ಲೆಯಲ್ಲಿ ಗಂಗಾವತಿ ಕೊಪ್ಪಳ ಬಿಟ್ರೆ ಬೇರೆ ಜಿಲ್ಲೆಯವರು ಯಾರು ಈಗ ಬೆಂಗಳೂರು ಬಂದಿದ್ದಾರೆ, ಬೆಳಗಾಂ ಬಂದಿದ್ದಾರೆ, ಹಾಸನಲ್ಲಿದೆ ಅವರು ಬಂದಿಲ್ಲ, ತುಮಕೂರಲ್ಲಿದೆ ಅವರು ಬಂದಿಲ್ಲ, ಪಾರ್ಟಿಸಿಪೇಟ್ ಮಾಡಿಲ್ಲ. ಯಾಕಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅಷ್ಟು ದೂರಿಂದ ಬರ್ಬೇಕಲ್ಲ ಅನ್ನೋದು. ಈ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಷ್ಟ ಆಗುತ್ತೆ ನಿಮ್ಗೆ ಬರೋದಕ್ಕೆ ಅನ್ನೋ ಸಲ. ಇಲ್ಲಿ ಒಂದು ಬಿಸಿಲು. ನಮ್ಮಲ್ಲೂ ಕೂಡ ಅದಕ್ಕಿಂತ ಮಿಗಿಲಾದ ಸಾಧನೆ ಮಾಡಿರುವಂತವ್ರು ತುಂಬಾ ಜನ ಇದ್ದಾರೆ. ವಿಶೇಷವಾಗಿ ಇಲ್ಲ ಅಂತ ಮಾತು ಹೇಳ್ತಾ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಯಾವುದರಲ್ಲಿ ಕಡಿಮೆ ಇಲ್ಲ ಅಂತಕ್ಕಂಥ ಏನಾದರೂ ಛಲ ಯಾರಲ್ಲಿದ್ದರೆ ಈ ನಿಮ್ಮಲ್ಲಿದೆ ಎಂಬ ಮಾತನ್ನು ಕೂಡ ನಾನು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಯಾರು ಏನನ್ನ ಸಾಧಿಸಲಿಕ್ಕೆ ಸಾಧ್ಯತೆ ಎಲ್ಲ ಕೈಗಳಿರ್ತವೆ, ಕಾಲುಗಳಿರ್ತವೆ, ಕಣ್ಣಿರ್ತವೆ, ಕಿವಿ ಇರ್ತವೆ, ಎಲ್ಲವನ್ನೂ ಇದ್ರೂ ಸಹಿತ ಅವರ ಸಾಧನೆ ಶೂನ್ಯ ಆಗಿರ್ತದೆ. ಆದರೆ ಇವತ್ತಿನ ದಿನ ನಾನು ನಿಮ್ಮನ್ನು ನೋಡ್ತಾ ಇದ್ರೆ ಸಾಧನೆಯಲ್ಲಿ ನೀವು ಯಾವುದರಲ್ಲಿಯೂ ಕಡಿಮೆ ಇಲ್ಲ ಅಂತಕ್ಕಂಥ ನಾವು ತೋರಿಸಿಕೊಟ್ಟ ನೀವೇನಾದ್ರೂ ಇದ್ರೆ ಚೇತನಶೀಲರು ಅಂದರೆ ನೀವು ಒಂದೇ ಅಂತ ಹೇಳಬೇಕಾಗುತ್ತೆ. ಅಂತ ಒಂದು ಶಕ್ತಿಯುತವಾದ ನಿಮ್ಮ ದೇಹದಾಢ್ಯದ ಜೊತೆಗೆ ನಿಮ್ಮ ಅಂಗವಿಕಲತೆಯ ಎಲ್ಲವನ್ನೂ ಮರೆತು ಇವತ್ತು ಇಡೀ ಸಮಾಜದಲ್ಲಿ ಕೆಲವಷ್ಟು ಯೋಜನೆಗಳನ್ನು, ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನ, ಸಾಮಾಜಿಕ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ತಮ್ಮನ್ನು ತಾವು ಗುರುಸ್ಕೊಳ್ತಾ ಇದ್ದೀರಲ್ಲ, ಇದು ಇವತ್ತು ನಮ್ಮೆಲ್ಲರಿಗೂ ಮೆಚ್ಚತಕ್ಕಂಥ ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಾನು ಈಗ ಮಾತಾಡ್ತಾ ಇದ್ದೆ, ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ
ಬಂದಿರತಕ್ಕಂಥ ಜಿಲ್ಲಾ ಅಂಗವಿಕಲರ ಚೇತನರ ಇಲಾಖೆಯ ವೆಂಕಟೇಶ್ ಅವ್ರ ಜೊತೆಗೆ ಹೇಳ್ತಾ ಇದ್ರು, ಇವತ್ತು ಸರ್ಕಾರ ಇವತ್ತು ಬಹಳಷ್ಟು ಯೋಜನೆಗಳನ್ನ ತಲುಪಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದೆ. ಆದರೆ ಅದು ಪಡಿತಕ್ಕಂಥ ಕೆಲಸಗಳನ್ನ ಯಾರು ಮಾಡಬೇಕು ಅಂದ್ರೆ ನಾವು ನೀವುಗಳು ಮಾಡಬೇಕಾಗಿದೆ. ಯಾಕಂದ್ರೆ ಸರ್ಕಾರದ ಯೋಜನೆಗಳು ಸಾಕಷ್ಟು ಇರುತ್ತೆ, ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಯಾರ್ದಿದ್ರೆ ಅದು ನಮ್ಮಗಳ ವೈಯಕ್ತಿಕ ಇಚ್ಛೆ ಶಕ್ತಿಯಿಂದ ಮಾತ್ರ ಸಾಧ್ಯತೆ ಎಂಬ ಮಾತನ್ನ ಹೇಳಬೇಕಾಗುತ್ತೆ. ಯಾಕಂದ್ರೆ ಬಹಳಷ್ಟು ಯೋಜನೆಗಳು ಬರ್ತವೆ, ಸರ್ಕಾರ ತರುತ್ತೆ, ಸರ್ಕಾರ ಹೇಳುತ್ತೆ, ಆದ್ರೆ ಸರ್ಕಾರದಲ್ಲಿ ದುಡ್ಡು ಬರುತ್ತೆ, ಆದ್ರೆ ದುಡ್ಡನ್ನ ವಿನಿಯೋಗ ಆಗದೇನೆ ಎಷ್ಟು ಹಣ ಇವತ್ತು ಪೋಲಾಗಿರ್ತಕ್ಕಂಥದ್ದು ಕಂಡಿದ್ದೀವಿ. ಅದೇ ರೀತಿ ಇವತ್ತು ನಾನು ಇನ್ನೊಂದು ಮಾತನ್ನು ಕೂಡ ಅವರಲ್ಲಿ ಕೇಳ್ತಾ ಇದ್ದೆ. ಈ ಪ್ಯಾರಾ ಒಲಿಂಪಿಕ್ ವಿಷಯ ಬಂದಾಗ ನಾನು ಮಾತಾಡಬೇಕಾಗಿರೋದಿಷ್ಟೇ, ಬಹಳಷ್ಟು ಜನ ಅಂಗವಿಕಲರು ಅದರಲ್ಲಿ ಭಾಗವಹಿಸ್ತೀರಿ. ಅದರಲ್ಲಿ ಕುರುಡರಿಗಾಗಿ ಇವತ್ತು ಕ್ರಿಕೆಟ್ ಇದೆ, ಆದ್ರೆ ನಿಮಗಾಗಿ ವಿಶೇಷವಾದ ಈ ಕ್ರಿಕೆಟ್ ಇರಬೇಕು ಅಂತಕ್ಕಂಥದ್ರು ಕೂಡ ಈ ಮುಖಾಂತರ ತಮ್ಮಲ್ಲಿ ಒತ್ತಾಯವನ್ನು ಕೂಡ ಮಾಡಲಿಕ್ಕೆ ಇಚ್ಛೆ ಪಡುತ್ತಿದ್ದೇನೆ. ಯಾಕಂದ್ರೆ ನನಗೆ ಇವರು ಹೇಳಿದಂತೆ ಈಗ ತಾನೇ ಕೇವಲ ಅಂಧರಿಗೆ ಮಾತ್ರ ಆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಅವಕಾಶ ಇದೆ ಅಂತ, ಹೌದಾ? ಅದೇ ರೀತಿ ನಾನು ಇವತ್ತು ನಿಮ್ಮಲ್ಲಿ ಕೇಳೋದಿಷ್ಟೇ, ಇಡೀ ರಾಷ್ಟ್ರದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಇವತ್ತು ಕ್ರಿಕೆಟ್ ಕ್ಲಬ್ ಇರ್ಬೋದು ಅಥವಾ ಒಲಿಂಪಿಕ್ ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು, ಅವರಿಗೆ ನಾವು ಒತ್ತಡ ಮಾಡೋದಿಷ್ಟೇ, ನಮ್ಮಲ್ಲಿರ್ತಕ್ಕಂಥ ಏನು ವಿಕಲಚೇತನ ಇವತ್ತೇನು ವೀಲ್ ಮುಖಾಂತರ ಆಡ್ತಕ್ಕಂಥದ್ದು ಇರ್ಬೋದು, ಸಿಟಿ ಮುಖಾಂತರ ಆಡ್ತಕ್ಕಂಥ ಈ ಕ್ರಿಕೆಟ್ ಅನ್ನ ಪ್ಯಾರಾ ಒಲಿಂಪಿಕ್ ಸ್ಪೋರ್ಟ್ಸ್ ಅಲ್ಲಿ ಕೂಡ ಸೇರಿಸಬೇಕು ಅಂತಕ್ಕಂಥ ನನ್ನ ಇಚ್ಛೆಯನ್ನ ವ್ಯಕ್ತಪಡಿಸುವ ಜೊತೆಗೆ ಇದಕ್ಕೆ ಒತ್ತಾಯವನ್ನು ಮಾಡುವ ಜೊತೆಗೆ ನಮ್ಮ ಇಲಾಖೆಯಿಂದ ಕೂಡ ಈ ಒಂದು ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಸ್ತಾವನೆಯನ್ನ ಕಳಿಸಬೇಕು. ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ನಮ್ಮಲ್ಲಿ ಮಾಡಿದ್ವಿ, ಅದರ ದ್ಯೋತಕವಾಗಿ ಈ ಒಂದು ಬೇಡಿಕೆಯನ್ನು ಇಡಬೇಕು ಅಂತಕ್ಕಂಥ ಮಾತನ್ನ ಸಂಬಂಧಪಟ್ಟ ಇಲಾಖೆಯ ವೆಂಕಟೇಶ್ವರನ ಕೇಳ್ಕೊಳ್ಳೋ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಅಭಿಷೇಕ್ ಅವರು, ಅಭಿಸ್ವಾಮಿ ಅವರು ಬಹಳ ಯಶಸ್ವಿಯಾಗಿ ಆಟಗಾರರಾಗಿದ್ದಾರೆ. ಇವತ್ತು ಅವರು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಇವತ್ತು ಬೆಳೆದಿರತಕ್ಕಂಥದ್ದು ಕಾಣಬೇಕಾಗಿದೆ ನಾವೆಲ್ಲ. ಯಾಕಂದ್ರೆ ಈಗ ನಾನು ಹೇಳಿದಂತೆ ಒಲಿಂಪಿಕ್ ಅಂದ ಕೂಡಲೇ ನಮ್ಮ ಪ್ರಥಮ ಆದ್ಯತೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥ ಆಸೆ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ನಮ್ಮ ಈ ಕ್ರಿಕೆಟ್ ಕೂಡ ಇರಬೇಕು ಅಂತಕ್ಕಂಥದ್ರ ಒತ್ತಾಯಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಗಂಗಾವತಿ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲಿ ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆ ಇರುತ್ತೆ ಎಂಬ ಮಾತನ್ನು ಹೇಳಿ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ದಿವ್ಯಾಂಗರಿಗೂ ಕೂಡ ಒಂದು ಕ್ರಿಕೆಟ್ ನ ಒಂದು ಸೇರ್ಪಡೆಗೊಳಿಸಬೇಕಂತ ಇದು ರಾಜ್ಯ ಮಟ್ಟದ ಒಂದು ಕ್ರೀಡೆ ನೀವು ಆಯೋಜಿಸಿರುವುದರಿಂದ ಈ ಒಂದು ವೇದಿಕೆಯಿಂದ ಅವರ ಒತ್ತಾಯಕ್ಕೆ ನನ್ನ ಬೆಂಬಲವೂ ಕೂಡ ಇದೆ. ಆತ್ಮೀಯರೇ, ಈಗ ಸರ್ ಹೇಳ್ದಂಗೆ ಎರಡು ಕೈ ಎರಡು ಕಾಲು ಕಣ್ಣು ಮೂಗು ಎಲ್ಲ ಶುದ್ಧ ಇದ್ದವರು ಕೂಡ ಎಷ್ಟೋ ಜನ ಸೋಮಾರಿಗಳಾಗಿರ್ತಾರೆ. ಆದ್ರೆ ದಿವ್ಯಾಂಗರಿಗೆ ಮಾತ್ರ ದೇವರು ಒಂದು ವಿಶೇಷ ಶಕ್ತಿ ಕೊಟ್ಟಿರ್ತಾನೆ. ಯಾರನ್ನೇ ನೋಡ್ರಿ ನೀವು, ದಿವ್ಯಾಂಗರನ್ನ ಯಾರನ್ನೇ ನೋಡ್ರಿ, ಅವರಲ್ಲಿ ಚಮತ್ಕಾರ ಬಹಳಷ್ಟು ಇರ್ತದೆ. ಅಂಥದ್ದು ಎಂಥ ಸಾಧನೆ ಮಾಡಿದಿರಿ ಅಂದ್ರೆ ರಾಜ್ಯ ಮಟ್ಟದ ಕ್ರಿಕೆಟ್ ಆಯೋಜನೆ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ನಮ್ಮ ಅಶೋಕ್ ಡೊಂಬ್ರವರು ಬಹಳ ಶ್ರಮ ವಹಿಸಿ ನಮಗೆಲ್ಲ ಒಂದು 10 ಸಾರಿ 100 ಸಾರಿ ಕರೆ ಮಾಡಿ ನಮ್ಮನ್ನೆಲ್ಲ ಸಂಘಟಿಸ್ಕೊಂಡು, ಪತ್ರಿಕೆಯವರನ್ನು ಸಂಘಟಿಸ್ಕೊಂಡು, ನಿಮ್ಮನ್ನೆಲ್ಲ ಸಂಘಟಿಸ್ಕೊಂಡು, ಅವ್ರ ಜೊತೆಗೆ ಅನೇಕ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಪಟುಗಳು, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳೆಲ್ಲ ಸೇರಿ ಈ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದಿರಿ. ಇದು ನಿಜವಾಗ್ಲೂ ನೋಡಿದ್ರೆ ಇದು ಅಂಗವಿಕಲರಿಗೆ ಅವಕಾಶದ ಅಗತ್ಯವಿಲ್ಲ, ಅವಕಾಶ ಸೃಷ್ಟಿಸಿಕೊಳ್ಳೋ ತಾಕತ್ತು ಅಂಗವಿಕಲರಿಗಿದೆ ಅನ್ನೋದನ್ನ ನೀವು ಸಾಬೀತುಪಡಿಸಿರಿ. ಈ ಒಂದು ಕಾರ್ಯಕ್ರಮಕ್ಕೆ ದಾನಿಗಳಾಗಿ ನಿಮಗೇನು ಸಹಕಾರ ಕೊಟ್ಟಿದ್ದಾರೆ ಮತ್ತು ಎಲ್ಲರೂ ಪ್ರತ್ಯಕ್ಷ ಪರೋಕ್ಷ ನಿಮಗೆಲ್ಲ ಬರೆದು ಏನು ನಮ್ಮ ಪತ್ರಕರ್ತ ಮಿತ್ರರು ಏನು ಸಹಕಾರ ಕೊಟ್ಟಿದ್ದಾರೆ ಮತ್ತು ಈ ಇದಕ್ಕೆ ನೆರವು ದೈಹಿಕವಾಗಿ ಎಲ್ಲ ರೀತಿಯಿಂದ ನಿಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.